ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಗೋ ಆ್ಯಂಡ್ ಗೆಟ್ ಇಟ್ ಅಂತ. ನಮಗೆ ಬೇಕಾಗಿದ್ದನ್ನು ನಾವೇ ಹೋಗಿ ತಗೊಳ್ಳೋದು ಅಂತ ಅರ್ಥ. ಈ ಪ್ರಿನ್ಸಿಪಲನ್ನು ನಮ್ಮ ಕಲಾ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಿನಿಮಾಗೂ ಕೂಡ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಜೊತೆಗೆ ಪೀಟರ್ ಸಿನಿಮಾ ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ರಾಜೇಶ್ ಧ್ರುವ ಅವರು ಆ್ಯಸ್ ಯೂಶ್ವಲ್ ಕಾನ್ಫಿಡೆನ್ಷಿಯಲ್ ಆಗೇ ನಮ್ಮ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತಾರೆ. ಕೆಲವು ವಿಚಾರಗಳನ್ನ ನೀವು ಹೇಳಲ್ಲ, ಕಾನ್ಫಿಡೆನ್ಷಿಯಲ್ ಆಗೇ ಇಟ್ಕೊಂಡಿರ್ತೀರ. ಅದರಲ್ಲಿ ಒಂದು ಕಾನ್ಫಿಡೆನ್ಸ್ ಕೂಡ ಅಡಕವಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ವೇದಿಕೆಯಲ್ಲಿ ಮಾತಾಡ್ತಾ ಇರುವಾಗಲೂ ಕೂಡ ಸಾಕಷ್ಟು ವರ್ಷಗಳ ಪರಿಶ್ರಮ ಮಾತುಗಳ ಮೂಲಕ ಆಚೆ ಬರ್ತಾ ಇರೋದನ್ನು ನಾವು ನೋಡಿದ್ದೀವಿ. ನಿಮಗೊಂದು ತುಡಿತಾ ಇದೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಸೋಲು ಗೆಲುವುಗಳು ಕಾಮನ್ನು. ಪೀಟರ್ ಎಷ್ಟು ವಿಶೇಷ ನಿಮಗೆ? ನಾನು ಹೇಳೋದಲ್ಲ, ಪ್ರತಿಯೊಬ್ಬ ನಟನಿಗೂ ಈ ಥರ ನಿರ್ದೇಶಕ ಸಿಗಬೇಕು ಅಂತ. ಯಾಕೆ ಸುಮ್ಮನೆ ಹೇಳೋದಲ್ಲ, ಅದು ನಿರ್ದೇಶಕ ಅಂತ ಬಂದಾಗ ಅವನ ಒಂದು ಪೊಟೆನ್ಷಿಯಲ್ ಏನಿರುತ್ತೆ ಅದು ಸ್ಕ್ರಿಪ್ಟ್. ಈಗ ತುಂಬ ಜನ ಏನು ಮಾಡ್ತಾರೆ, ಬೇರೆ ರೈಟ್ರದ್ದು ಒಂದು ಕಥೆನ ತೊಗೊಂಡು ಅವ್ರು ನಿರ್ದೇಶನ ಮಾಡ್ತಾರೆ, ಚಿತ್ರಕಥೆನ ಮಾಡ್ಕೋತಾರೆ, ಆ ಥರ. ಬಟ್ ಇಲ್ಲಿ ಹೋಲ್ ಎಲ್ಲರೂ ಅವರೇ ನಿಭಾಯಿಸಿದಾಗ, ಎಲ್ಲರ ಪಾತ್ರವನ್ನು ಅವರೇ ನಿಭಾಯಿಸಿದಾಗ ಅವರಲ್ಲಿರುವಂಥ ಒಂದು ತೂಕ ಬೇರೆ ಥರ ಆಗಿರುತ್ತೆ. ಆ ಥರ ನಿರ್ದೇಶಕ ಸಿಕ್ಕಿದಾಗ ಒಬ್ಬ ನಟ, ಒಬ್ಬ ಕಲ್ಲು ಕೆತ್ತಿ 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 ಶಿಲೆ ಮಾಡ್ತಾರೆ. ಅದನ್ನೇ ನಾನು ಹೇಳಿದ್ದು. ಯಾರು ಅಂಕಿತ್ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ. ನಾವೆಲ್ಲ ಅದು ಹೇಳಿದೆ, 15-16 ವರ್ಷ ಎಕ್ಸ್ಪೀರಿಯೆನ್ಸು, ಕಷ್ಟಪಟ್ಟಿರೋದ್ರಿಂದ ಹಿಡಿದು ಇಲ್ಲಿವರೆಗೂ ನಾವು ಅಷ್ಟು ವರ್ಷ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿದೆಯಲ್ಲ, ನಮ್ಮನ್ನು ಏನು ಮಾಡಿಡುತ್ತೆ, ಒಳಗಡೆ ಒಂದು ಶಿಲೆ ಕ್ರಿಯೇಟ್ ಮಾಡಿದ್ರು ಹೊರಗಡೆ ಕೆತ್ತಕ್ಕೊಬ್ಬ ಬೇಕೇ ಬೇಕಾಗ್ತಾನೆ. ಅದರಲ್ಲಿ ಈ ಥರದ ಸಿನಿಮಾನೇ ನನಗೆ ಬೇಕು ಅಂತ ನಾನೂ ಕೂಡ ಆಯ್ಕೆ ಮಾಡಿಕೊಂಡಾಗ ಆ ಥರ ಸಿನಿಮಾವನ್ನೇ ತೆಗೆಯೋಕ್ಕೆ ಬಂದಂಥ ಒಬ್ಬ ನಿರ್ದೇಶಕರು ಸಿಕ್ಕಾಗ ಆಬ್ವಿಯಸ್ಲಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಸೊ ಇದು ಆ್ಯಕ್ಚುಲಿ ನನ್ನ ಸಿನಿಮಾ. ನಿಮ್ಮ ಹೀರೋ ವ್ಯಾಖ್ಯಾನ ತುಂಬ ಇಷ್ಟ ಆಯಿತು ನಮಗೆ. ನಾನು 25 ಜನಕ್ಕೆ ಹೋಗಿ ಹೊಡೆಯಲ್ಲ, ಎಲ್ಲಿಂದನೋ ಬಿಲ್ಡಿಂಗಿಂದ ಹಾರಲ್ಲ, ಆದರೆ ನಾನು ನಿಮ್ಮೊಳಗೊಬ್ಬನಾಗಿ ನಾನು ಕೂಡ ಜೀವಿಸ್ತೀನಿ ಅಂತ. ನಿಮಗೆ ಬಂದಂಥ ಅನುಭವಗಳೇ ಈ ಮಾತಾಡೋದಕ್ಕೆ ಕಾರಣನ? ನೋಡಿ ತುಂಬ ಬೇಜಾರಾಗ್ಬಿಟ್ಟಿದೆ ಕಾರ್ತಿಕ್. ಅಂದರೆ ಸಿನಿಮಾವನ್ನು ನಾವು ಸಿನಿಮಾ ಥರ ನೋಡೋಕ್ಕೆ ಹೇಗಾಯಿತು ಅನ್ನೋದಕ್ಕೆ ನೋಡಿದಾಗ ತುಂಬ ಜನ ಹೇಳ್ತಾರೆ ಮಲಯಾಳಂ. ಅರೆ ಮಲಯಾಳಮ್ಮ ಯಾಕೆ? ಫಸ್ಟ್ ಆಫ್ ಆಲ್ ಕನ್ನಡದ ಒಂದು ವೈವಿಧ್ಯತೆ, ವೈಭವೀಕರಣ ಅಂತ ನೀವು ನೋಡಿದಾಗ ಫಸ್ಟ್ ಕನ್ನಡ ನಿಲ್ತಿತ್ತು. ಇವಾಗ ನಾವು ಯಾಕೆ ಆ ಕಡೆ ಹೋಗಿದ್ದೀವಿ ಅಂದರೆ ಇನ್ನೊಬ್ಬರನ್ನ ಕಾಪಿ ಮಾಡಿ ಆ ಥರ ಹೋದ್ವಾ, ಅಥವಾ ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಕಮ್ಮಿಯಾಗಿ ಹೋದ್ವಾ, ಹೆಂಗೆ ಗೊತ್ತಿಲ್ಲ. ಬಟ್ ಬೀಯಿಂಗ್ ಪ್ರೇಕ್ಷಕ, ನನಗೆ ಈ ಥರ ಒಬ್ಬ ಹೊಡೆದ್ರೆ 4 ಜನ ಹಾರೋಗ್ತಾರೆ ಅಥವಾ 4 ಕಾರ್ ಹಾರುತ್ತೆ ಅನ್ನೋವಂಥದ್ದು ಒಂದು ಕೆಟಗರಿ ಒಂದು ಪ್ರೇಕ್ಷಕ ವರ್ಗಕ್ಕೆ ಇರಬಹುದು. ಅದೇ ಥರ ಅದೇ ಹೀರೋನೇ ಮಾಡಬೇಕು ಅಂತಿರುತ್ತೆ. ನಾನಾಗಲಿ ನೀವಾಗಲಿ ಅದನ್ನು ಮಾಡಿದ್ರೆ ಜನ ಹೆಂಗೆ ಹೇಳ್ತಾರೆ ಗೊತ್ತಾ, ಯಾವನ್ ಗುರಿ ಇವನು, ಮೊನ್ನೆ ಬಂದ್ಬಿಟ್ಟು ಹೊಡೆದ್ರೆ ಹಾರೋಗ್ಬಿಡ್ತಾನ, ಮಚ್ಚಿಡಿದ್ರೆ ಹೆದರು ಬಿಡ್ತಾರ. ಅದನ್ನು ಹಿಡಿಬೇಕು, ಮಾಡೋರೇ ಮಾಡಬೇಕು, ಅದೇ ಚಂದ. ಆಮೇಲೆ ಅವ್ರನ್ನ ನಾವು ಸೆಲೆಬ್ರೇಟ್ ಕೂಡ ಮಾಡ್ತೀವಿ ಆ ಥರ ಮಾಡಿದಾಗ. ಸೂಪರ್ ಗುರು ಅಂತ. ಈಗ KGF ಅಲ್ಲಿ ಒಂದು ದೊಡ್ಡಮ್ಮ ಅಂತ ಬರುತ್ತೆ, ಅದನ್ನು ತೊಗೊಂಡು ನಾನು ಹೊಡೆದ್ರೆ ಹೆಂಗಿರುತ್ತೆ? ತೂಕವಾದ ವ್ಯಕ್ತಿ ತೂಕವಾದಂಥದ್ದೇ ಮಾಡಬೇಕು ಯಾವತ್ತೂ. ಬಟ್ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿದ್ದಾವೆ, ಬೇರೆ ಜವಾಬ್ದಾರಿ. ಅದು ಇನ್ನೊಂದು ಕೆಟಗರಿ. ಅಂದರೆ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾವನ್ನು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿ, ನನ್ನಲ್ಲೂ ಒಬ್ಬ ಆ್ಯಕ್ಟರ್ ಇದ್ದಾನೆ ಅಥವಾ ನಮ್ಮಲ್ಲೂ ಒಂದು ಕಥೆಗಳಿದ್ದಾವೆ, ನಮ್ಮಲ್ಲೂ ಆ ಕಥೆನ ಮಾಡೋ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ತೋರಿಸೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ನಾನು ಹೇಳೋದು. ಅಂದರೆ ನೀವು ಮಲಯಾಳಮ್ಮು ತಮಿಳು ಅಂತ ಹೇಳ್ತೀರಲ್ಲ, ಆ ವರ್ಗಕ್ಕೆ ತೋರಿಸೋಣ, ನಾವು ಟಕ್ಕರ್ ಕೊಡೋಣ, ನಮ್ಮಲ್ಲೂ ಈ ಥರ ಕಂಟೆಂಟ್ ಆಗತ್ತಪ್ಪ, ಬಂದು ನೋಡಿ ಅಂತ. ಅಗ್ನಿಸಾಕ್ಷಿಯಿಂದ ನಿಮಗೆ ಕನ್ನಡಿಗರು ಪ್ರೀತಿ ಕೊಡ್ತಾನೆ ಬರ್ತಾ ಇದ್ರು. ಒಂದು ಟ್ರಾನ್ಸಿಷನ್ ತಗೊಳ್ತೀರಾ, ಸೀರಿಯಲ್ ಟು ಸಿನಿಮಾ ಆಗುತ್ತೆ, ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತೀರಾ ನೀವು. ಈ ಪ್ರೋಸೆಸ್ಸಲ್ಲಿ ಒಂದಷ್ಟು ಅನುಮಾನದ ಕಣ್ಣುಗಳು ನಿಮ್ಮ ಮೇಲೆ ಬಿದ್ದಿರ್ಬೋದು. ರಾಜೇಶ್ ಧ್ರುವ ಏನು ಮಾಡ್ತಾನೆ, ಸುಮ್ಮನೆ ಸೀರಿಯಲ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಕಂಫರ್ಟ್ ಝೋನ್ ಇತ್ತು ಅಂತ. ಈ ಎರಡು ಚಾಲೆಂಜಸ್ಗಳನ್ನ ಈಗ ಹೇಗೆ ನೋಡ್ತೀರಾ ನೀವು? ಈಗಲೂ ಇದೆ ಚಾಲೆಂಜಸ್ ಅಂತಂದರೆ, ನಾನು ಪ್ರೂವ್ ಮಾಡೋ ತನಕ ಚಾಲೆಂಜಸ್ ಇದ್ದೇ ಇರುತ್ತೆ. ಪ್ರೂವ್ ಮಾಡಿದ್ಮೇಲೆ ಇನ್ನೊಂದು ಚಾಲೆಂಜಸ್ ಶುರು ಆಗುತ್ತೆ. ಹೌದಾ, ಇದೊಂದಾಯಿತು, ನೆಕ್ಸ್ಟ್ ಏನು ಮಾಡ್ತಾನೆ ಇವನು? ಅದನ್ನು ಯಶ್ ಅವರು ಕೂಡ ಅನುಭವಿಸಿದ್ದಾರೆ. ಬಿಕಾಸ್ ಒಂದು ಸಕ್ಸಸ್ ಕೂಡ ದೊಡ್ಡ ವಿಚಾರ ಅಲ್ಲ. ಆ ಸಕ್ಸಸ್ ಜೊತೆಗೆ ನೀವು ನೆಕ್ಸ್ಟ್ ಮಾಡುವಂಥ ಪ್ರಾಜೆಕ್ಟಿಗೆ ನೀವು ಜವಾಬ್ದಾರಿ ಕೂಡ ಹಾಗೆ ತೊಗೊಂಡಿರಬೇಕು. ಬಟ್ ಈ ಸಿನಿಮಾ ಅಂತ ಬಂದಾಗ ನಾನೊಬ್ಬ ನಟನಾಗಿ ಇಳಿದೆ ಹೊರತು ನಾನೊಬ್ಬ ನಿರ್ದೇಶಕನಾಗಿ ನಾನು ಇಲ್ಲಿ ಬಂದೇ ಇಲ್ಲ. ಯಾಕೆಂದರೆ ಇನ್ನೊಬ್ಬ ನಿರ್ದೇಶಕನ ಕನಸನ್ನು, ಅಂದರೆ ಅವರ ಒಂದು ಆಸೆನ ನಾನಿಲ್ಲಿ ನನ್ನ ಪ್ರೊಫೈಲಿಂದ ನಾನು ತೊಗೊಂಬಂದು ಮುಂದಕ್ಕೆ ಇಡ್ತಾ ಇದ್ದೀನಿ ಜನರ ಮುಂದೆ. ಸೊ ಈ ಹಿಂದೆ ಬಂದಂಥ ಕಾಮೆಂಟ್ಸ್ ಆಗಲಿ ಅಥವಾ ನನಗೆ ಸಿಕ್ಕಂಥ ಒಂದು ಎನ್ಕರೇಜ್ಮೆಂಟ್ ಆಗಲಿ, ತುಂಬ ಜನ ನನಗೆ ಎರಡರಲ್ಲೂ ತೋರಿಸ್ಬಿಟ್ಟಿದ್ದಾರೆ. ದೊಡ್ಡ ಸೆಲೆಬ್ರಿಟಿಯಿಂದ ಆದಂಥ ಅವಮಾನದಿಂದ ಹಿಡಿದು
ಮೊನ್ನೆ ಪರಿಚಯ ಆದಂಥ ನನಗೆ ವೀವರ್ ಕೂಡ ತುಂಬ ಮ್ಯಾಟ್ರ್ ಆಗ್ತಾನೆ. ಅದೆಲ್ಲ ಎಕ್ಸ್ಪೀರಿಯನ್ಸು. ಬಟ್ ಯಾವ ಆರ್ಟಿಸ್ಟ್ಗೂ ನೀವು ಒಂದು ಸಕ್ಸಸ್ ಅಥವಾ ಒಂದು ಪ್ರೂವ್ ಮಾಡ್ಕೊಳ್ಳೋ ತನಕ ನೀವು ಕೂಡ ಅನುಮಾನ ಪಡ್ತೀರ. ಅದು ಈಗಲೂ ಕೂಡ ನಡೀತಿರುತ್ತೆ. ಬಿಕಾಸ್ ಒಂದು ಟೀಮ್ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸಾದಾಗ ಏನು ಮಾಡ್ತಾರೆ ಇವರು ನೆಕ್ಸ್ಟು ನೋಡೇ ಬಿಡೋಣ ಅನ್ನೋದು ನಮಗೂ ಇರುತ್ತೆ, ನಿಮಗೂ ಇರುತ್ತೆ, ಒಳ ಮನಸ್ಸಲ್ಲಿರುತ್ತೆ. ಬಟ್ ನಾವು ಆಚೆ ತೋರಿಸ್ಕೊಳ್ಳಲ್ಲ, ಅದು ತಪ್ಪಲ್ಲ. ಬಟ್ ಅದನ್ನು ಇನ್ನೊಬ್ಬರು ಮುಂದೆ ಹೇಳ್ಕೊಂಡು ಅವಕಾಶ ಸಿಗದೇ ಇರೋ ಥರ ಮಾಡಿ ಸಿಕ್ಕಿರೋ ಅವಕಾಶವನ್ನು ಏನಂತಾರೆ ಕಲ್ಲು ಹೊಡೆದು ತಪ್ಪಿಸೋವಂಥ ಪ್ರಯತ್ನ ನಡೆಯುತ್ತಲ್ಲ, ಅದು ತುಂಬ ದೊಡ್ಡ ತಪ್ಪು ಅಂತ ನನ್ನ ಅಭಿಪ್ರಾಯ. ಅದಾಗಿದೆ. ಪೀಟರ್ ಪಾತ್ರದ ಬಗ್ಗೆ ಮಾತನಾಡುವಾಗ ಒಂದು ಗಟ್ಟಿ ಸ್ಟೇಟ್ಮೆಂಟ್ ಮಾಡ್ತೀರಾ, ರಾಕ್ಷಸನೂ ನಾನೇ ರಕ್ಷಕನೂ ನಾನೇ ಅಂತ. ಒಂದೇ ಪಾತ್ರದಲ್ಲಿ ಎರಡೆರಡು ಶೇಡ್ಗಳನ್ನು ಅಭಿನಯಿಸೋದು ಅಷ್ಟು ಸುಲಭ ಅಲ್ಲ ನಟರಿಗೆ. ಅದು ಹೇಗಿತ್ತು ಆ ಅನುಭವ? ಎಲ್ಲದಕ್ಕೂ ನಾನು ನಿರ್ದೇಶಕರ ಮೇಲೆ ಹಾಕ್ಬಿಡ್ತೀನಿ. ನಾನು ಇಲ್ಲಿ ನಾನು ಸ್ಟೇಟ್ಮೆಂಟ್ ಹೇಳಬಲ್ಲೆ. ಇಲ್ಲಿ ರಾಜೇಶ್ ಚೆನ್ನಾಗಿ ಕಾಣಿಸ್ತಾನೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಅಂತ ಏನೇ ಬಂದ್ರೂ ನನಗಿಂತ ಜಾಸ್ತಿ ಕ್ರೆಡಿಟ್ ನಾನು ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ ಅವರಿಗೆ ಕೊಟ್ಬಿಡ್ತೀನಿ. ಬಿಕಾಸ್ ಅವರು ನನಗೆ ಜಸ್ಟ್ ಹೇಳೋರು ಈ ಥರನೇ ಬೇಕು ನನಗೆ, ಈ ಥರ ಮಾಡಿ, ಇಷ್ಟೇ ಮಾಡಿ ಸಾಕು ಅಂತ. ಅದನ್ನು ನಾನು ಮಾಡಿದ್ದೇನೆ. ಅಂದರೆ ನನ್ನಲ್ಲೊಬ್ಬ ನಟ ಏನಿದ್ದಾನೆ ಅವನ್ನ ಆಚೆ ತರಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕಂಪ್ಲೀಟ್ ಆಚೆ ಬರೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೊಡ್ಡ ನಟರಿಗೂ ಹಿಡಿದು ನಾನು ಹೇಳ್ತಾ ಇರೋದು ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಪಾತ್ರದ ಪೋಷಣೆ ನೀವು ನೋಡಿದಾಗ 2 ಶೇಡ್ ಬರುತ್ತೆ. ಒಂದು ಫುಲ್ಲು ಡಿಪ್ರೆಸ್ಡ್ ಆಗಿ ಅವನ ಲೈಫಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ, ಕೂದಲು ಗಡ್ಡ ಬಿಟ್ಕೊಂಡು ಅವನಿಗೆ ಶೇವಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ. ಟೈಮ್ ಅಲ್ಲ ಅದು, ಅವನಲ್ಲಿರೋಂಥ ಒಂದು ನೋವು. ಆ ನೋವು ಅವನಿಗೆ ಅದು ಬಿಡ್ತಾ ಇಲ್ಲ ಅವನಿಗೆ. ಅದು ಒಂದು ಫೇಸ್ ಆದರೆ, ಇನ್ನೊಂದು ಫೇಸಲ್ಲಿ ತುಂಬ ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಆಗಿ ಒಳ್ಳೆ ಸ್ಟೈಲಿಶ್ ಆಗಿ ಡ್ರೆಸ್ ಮಾಡಿಕೊಂಡು ಬೈಕಲ್ಲಿ ಹುಡುಗಿನ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೂ ತುಂಬ ಸಾಮ್ಯತೆ ಇದೆಯಾ? ಇಲ್ಲ, ತುಂಬ ಡಿಫ್ರೆನ್ಸಸ್ ಇದೆ. ಅದು ಹೇಗಾಯಿತು ಅಂದರೆ, ಇಲ್ಲೊಬ್ಬ ರಾಕ್ಷಸ ಇದ್ದಾನೆ, ಇನ್ನೊಬ್ಬ ರಕ್ಷಕ ಇದ್ದಾನೆ. ಆ ರಕ್ಷಕ ಯಾರು, ಅವನ ಕೆಲಸ ಏನು, ಈ ರಾಕ್ಷಸ ಯಾರು, ಅವನ ನೋವೇನು, ಪರಿಪಾಡಲೇನು, ಅಷ್ಟೇ ಬರೋದಿಲ್ಲ. ಅದನ್ನು ನೀವು 100% ಮೂವಿಲಿ ನೋಡಿದಾಗಲೇ ಗೊತ್ತಾಗುತ್ತೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಮಗನ್ಸೋದು ನೀವು ಯಾವುದೋ ಭ್ರಮೆಯಲ್ಲಿ ಬದುಕ್ತಾ ಇಲ್ಲ ಅಂತ. ವಾಸ್ತವತೆಗೆ ತುಂಬ ಹತ್ತಿರವಾಗೇ ಇರ್ತೀರಾ. ನೀವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಸಿನಿಮಾಗೆ ವರ್ಕ್ ಮಾಡ್ತೀರಾ, ಬಾಲಾಜಿ ಫೋಟೋ ಸ್ಟುಡಿಯೋ. ಅದು ನೀವು ಅಂದುಕೊಂಡಂತೆ ನಿರೀಕ್ಷಿತ ಮಟ್ಟದಲ್ಲಿ ಹೋಗೋದಿಲ್ಲ. ಆಗ ನಿಮ್ಮ ಅನಾಲಿಸಿಸು ಚಿತ್ರರಂಗದ ಬಗ್ಗೆ ಚೇಂಜ್ ಆಯಿತಾ? ದೇವರಣೆ ಇಲ್ಲ, ಚೇಂಜ್ ಯಾವತ್ತೂ ಆಗಲ್ಲ. ನಾನು ಅನ್ಕೋತೀನಿ ನಂದೇ ತಪ್ಪಿರ್ಬೋದು ಅಂತ. ಜನರನ್ನು ದೂಷಿಸೋಕ್ಕೆ ನಾವು ಯಾರೂ ಅಲ್ಲ. ಜನ ಕೇಳೋದು ಒಂದೇ, ನನಗೆ ಎಂಟರ್ಟೈನ್ಮೆಂಟ್ ಕೊಡು. ಅದು ಹೆಂಗಾರು ಕೊಡು ನೀನು, ನನಗೆ ಎಂಟರ್ಟೈನ್ಮೆಂಟ್ ಬೇಕು. ನಾನು ಎಲ್ಲ ಮರೆತು ನಾನು ಒಂದು 100, 150, 200 ರೂಪಾಯಿ ಕೊಟ್ಬಿಟ್ಟು ನಾನು ಬಂದು ನಿನಗೆ ನಾನು ಕೂತ್ಕೊಂಡು ಟೈಮ್ ಕೊಡ್ತೀನಿ ಅಂತಂದರೆ ನೀನು ನನಗೆ ವಾಪಸ್ ಏನು ಕೊಡ್ಬೇಕು? ಎಂಟರ್ಟೈನ್ಮೆಂಟ್ ಕೊಡಬೇಕು. ಅದು ನೀನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ನಾನು ಗೆಲ್ಸೋಕ್ಕಾಗಲ್ಲಪ್ಪ. ಈ ನಿಟ್ಟಿನಲ್ಲಿ ನೋಡಿದಾಗ ಪ್ರಾಬಬ್ಲಿ ನಾನು ಫೇಲ್ ಆಗಿರ್ಬೋದು ಫಸ್ಟ್ ಸಿನಿಮಾದಲ್ಲಿ. ಬಟ್ ಸತ್ತಿಲ್ವಲ್ಲ, ಸೋತಿದ್ದೀನಲ್ಲ, ತೊಂದರೆ ಇಲ್ಲ. ಸೋತ್ರೆ ಹಲವಾರು ಅವಕಾಶಗಳು ನಾವೇ ಕ್ರಿಯೇಟ್ ಮಾಡ್ಕೊಂಡು ಮುಂದಕ್ಕೆ ಬರ್ಬೋದು. ಬಟ್ ಕೆಲವೊಬ್ರು ಡಿಪ್ರೆಷನ್ ಲೆವೆಲಿಗೆ ಹೋಗಿ ಏನೇನೋ ಹುಚ್ಚರ ಥರ ಮಾತಾಡಿಕೊಂಡು ಅವರ ಸಿನಿಮಾ ಪ್ರಮೋಷನ್ನೂ ಕೂಡ ಹುಚ್ಚರ ಲೆವೆಲಿಗೆ ತೊಗೊಂಡೋಗಿ ಹುಚ್ಚಾಟನೇ ಜಾಸ್ತಿ ಆಗಿಬಿಟ್ರೆ ಪ್ರೇಕ್ಷಕ ಹೇಳ್ತಾನೆ, ಈ ನೀನು ಹುಚ್ಚಾಟನೇ ಸಾಕಪ್ಪ, ನೋಡ್ತಾ ಇದ್ದೀನಿ ಡಿಜಿಟಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಸಾಕು, ನೀನು ಸಿನಿಮಾದಲ್ಲಿ ನೀನು ಹುಚ್ಚಾಟ ಇನ್ನೂ ಯಾವ ಲೆವೆಲಿಗೆ ಇರಬೇಡ ಅಂತ. ಅದನ್ನು ನಾನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನನ್ನ ಸಿನಿಮಾ ರಿಲೀಸ್ ಆಗಿದ್ದ ಸಮಯದಲ್ಲಿ ನನಗೆ ಡಿಸ್ಟ್ರಿಬ್ಯೂಟ್ರಿಂದ ತುಂಬ ಪ್ರಾಬ್ಲಮ್ಗಳಾಯಿತು. ಅವ್ರು ಹೇಳಿದ್ದು ಟೈಮಿಂಗ್ ಸಿಕ್ಕಾಪಟ್ಟೆ ರಾಂಗ್ ಆಯಿತು. ದೊಡ್ಡ ಸಿನಿಮಾಗಳು ಬಂದು ನಮ್ಮನ್ನು ನುಂಗ್ಕೊಂಬಿಟ್ವು. ಅದು ರೈಟ್ ಟೈಮಲ್ಲಿ ಬಂದಿದ್ದಿದ್ರೆ ಪ್ರಾಬಬ್ಲಿ ಒಂದಷ್ಟು ಜನಕ್ಕೆ ಇನ್ನೂ ತಲುಪಿರೋದು. ಬಟ್ ನಮ್ಮ ಇಂಡಸ್ಟ್ರಿ ಜನಕ್ಕೆ ನಾನು ಮಾಡಿದಂಥ ಫಸ್ಟ್ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಈಗಲೂ ಕೂಡ. ಬಟ್ ಅಲ್ಲಿ ನೋಡಿದಂಥ ರಾಜೇಶ್ ಅಂದರೆ ಪುಟ್ಟು ಅನ್ನೋ ಒಂದು ಕ್ಯಾರೆಕ್ಟರ್ ಏನಿತ್ತು ಅದೇ ಬೇರೆ. ಇಲ್ಲಿ ಪೀಟರ್ ನೋಡಿ, ಅಲ್ಲಿ ಪುಟ್ಟು, ಇಲ್ಲಿ ಪೀಟರ್. ಸೊ ಆ ಪುಟ್ಟುಯಿಂದ ಪೀಟರ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಅವನ ಒಂದು ಲೈಫ್ ಜರ್ನಿ ಆಗಿರ್ಬೋದು, ಆ್ಯಕ್ಟ್ರಾಗಿ ನನ್ನ ಜರ್ನಿ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲಲ್ಲಿದೆ. ಅಂದರೆ ನನ್ನನ್ನು ನಾನು ಗ್ರೂಮ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಟೀಸರ್ ಬಂದ ಮೇಲೆ ಸಾಕಷ್ಟು ಕಮೆಂಟ್ಗಳನ್ನೆಲ್ಲ ನಾವು ಚೆಕ್ ಮಾಡ್ತೀವಿ, ಯಾವ ಥರ ಬರ್ತಾ ಇದೆ ರೆಸ್ಪಾನ್ಸ್ಗಳು ಅಂತ. ಇದೊಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಗುರು ಅನ್ನೋವಂಥ ಶೈಲಿಯಲ್ಲೇ ಕಮೆಂಟ್ಗಳು ಬರ್ತಾ ಹೋಗುತ್ತೆ. ನೀವು ಬೇರೆ ಬೇರೆ ಚಿತ್ರರಂಗದ ಮಾರ್ಕೆಟ್ ಮೆಕಾನಿಸಮ್ಗಳನ್ನ ಕಲಾವಿದನಾಗಿ ನೋಡ್ತಾ ಇರ್ತೀರ, ಏನೇನು ಆಗ್ತಿದೆ ಇಂಡಸ್ಟ್ರಿಯಲ್ಲಿ ಅಂತ. ಇದು 3 ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ, 4 ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ. ಈ ಸವಾಲು ಹೇಗೆ ಕಾಣಿಸುತ್ತೆ ನಿಮಗೆ? ಈ 4 ಭಾಷೆಯಲ್ಲಿ ಅಂದರೆ ಮೊದಲನೇದಾಗಿ ಕನ್ನಡ ಬಿಟ್ಟು 3 ಭಾಷೆ ಅಂತ ನೋಡಿದಾಗ ಇಲ್ಲಿ ಮೊದಲು ಕನ್ನಡದಲ್ಲಿ ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಾದಮೇಲೆ ಬೇರೆ ಭಾಷೆಗೆ ನಮ್ಮ ಕಾಲನ್ನು ಇಡೋದಕ್ಕೆ ನಾವು ಅರ್ಹರಾಗಿರ್ತೀವಿ. ಅಂದರೆ ಫಸ್ಟು ನಿನ್ನ ನೆಲದಲ್ಲಿ ಗಟ್ಟಿತನ ಉಳಿಸ್ಕೊಳ್ಳಪ್ಪ.